ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಅಡುಗೆ ಮನೆಯಾಗ ಅಗದಿ ರುಚಿಯಾದ ರೆಸ್ಟೋರೆಂಟ್ ಸ್ಟೈಲ್ ಕಾಜು ಮಸಾಲ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ಇದು ಚಪಾತಿ ರೊಟ್ಟಿ ಜೊತೆ ತಿನ್ನಾಕ ಮಸ್ತ್ ಇರ್ತೈತಿ. ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಳ್ರಿ. ಅದಕ್ಕೆ 1-2 ಚಮಚ ಎಣ್ಣೆ ಹಾಕಿ 400 ಗ್ರಾಮ್ ಆಗುವಷ್ಟು ಗೋಡಂಬಿನ ತಗೊಂಡಿನಿ. ಇದನ್ನ 1-2 ನಿಮಿಷ ಕೆಂಪಗಾಗೋವರೆಗೂ ಚಂದಾಗ ಹುರ್ಕೋಬೇಕು. ಈ ತರ ಬಣ್ಣ ಬಂದ್ಮೇಲೆ ಒಂದು ತಟ್ಟೆ ಒಳಗೆ ತೆಗೆದಿಟ್ಕೊಂಡ್ಬಿಡ್ರಿ. ಈಗ ಅದೇ ಪ್ಯಾನ್ ಒಳಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 5-6 ಗೋಡಂಬಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ 1 ಉಳ್ಳಾಗಡ್ಡಿ ಮತ್ತೆ ಟೊಮೆಟೊ ಹಾಕೋಣ. ಇದ್ರ ಜೊತೆಗೆ ಮಸಾಲೆಗೆ ಕಾಳುಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ ಮತ್ತು 1-2 ಚಮಚ ಪುಟಾಣಿ ಹಾಕೊಂಡಿನಿ. ಕಡೆಗೆ ಸ್ವಲ್ಪ ಹಸಿ ಕೊಬ್ಬರಿ ಚೂರುಗಳನ್ನು ಹಾಕಿ ಇವುಗಳನ್ನೆಲ್ಲ ಚಂದಾಗ ಫ್ರೈ ಮಾಡ್ಕೋಬೇಕು. ಫ್ರೈ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಣ್ಣಗೋಕೆ ಬಿಡ್ರಿ. ಆಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅಗದಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ರಿ. ಈಗ ಮತ್ತೆ ಅದೇ ಪ್ಯಾನ್ನ ಬಿಸಿ ಮಾಡಿ 1-4 ಚಮಚ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿ ಅದು ಚಟಪಟ ಅಂದಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವ ಉಳ್ಳಾಗಡ್ಡಿ ಮತ್ತೆ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕಿ ಚಂದಾಗ ಕೆಂಪಗಾಗೋ ತನಕ ಫ್ರೈ ಮಾಡ್ರಿ. ಈಗ ಇದಕ್ಕೆ ಅರಿಶಿನ, ಗರಂ ಮಸಾಲ ಮತ್ತೆ 1 ದೊಡ್ಡ ಚಮಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಫ್ರೈ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟ್ನ ಅದನ್ನ ಸೇರಿಸ್ಕೊಳ್ಳೋಣ. ಜಾರ್ ತೊಳೆದು 1/2 ಕಪ್ ನೀರು ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1/2 ಚಮಚ ಸಕ್ಕರೆ ಹಾಕಿ. ಸಕ್ಕರೆ ಹಾಕೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗ್ತೈತಿ. ಮತ್ತೆ ಸ್ವಲ್ಪ ನೀರು ಸೇರಿಸಿ ಮುಚ್ಚಳ ಮುಚ್ಚಿ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸೋಣ. 5 ನಿಮಿಷ ಆದ್ಮೇಲೆ ಮಸಾಲೆ ಎಲ್ಲ ಮಸ್ತ್ ಎಣ್ಣೆ ಬಿಟ್ಕೊಂಡಿತ್ತು ನೋಡ್ರಿ. ಈಗ ನಾವು ಮೊದಲು ಹುರಿದು ಇಟ್ಕೊಂಡಿದ್ವಲ್ಲ ಗೋಡಂಬಿನ ಅದನ್ನ ಇವಾಗ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಕೂಡುವ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1-3 ಚಮಚ ಫ್ರೆಶ್ ಕ್ರೀಮ್ ಕೂಡ ಹಾಕೋಬಹುದು. ಫ್ರೆಶ್ ಕ್ರೀಮ್ ಇಲ್ಲ ಅಂದ್ರೆ ಹಾಲಿನ ಕೆನೆ ಇರುತ್ತಲ್ವ ಅದನ್ನ ಬೀಟ್ ಮಾಡ್ಕೊಂಡು ಇದರಲ್ಲಿ ಸೇರಿಸ್ಕೋಬಹುದು. ಇದರಿಂದ ಕಾಜು ಮಸಾಲಕ್ಕ ಒಂದು ಮಸ್ತ್ ಕ್ರೀಮಿ ಟೆಕ್ಸ್ಚರ್ ಕೊಡ್ತೈತೆ ನೋಡ್ರಿ. ಒಂದ್ಸರಿ ಚಂದಾಗ ಮಿಕ್ಸ್ ಮಾಡ್ರಿ. 1-2 ನಿಮಿಷ ಬೇಯಿಸಿ ಗ್ಯಾಸ್ ಆಫ್ ಮಾಡಿ 10 ನಿಮಿಷ ರೆಸ್ಟ್ ಮಾಡಕ್ ಬಿಟ್ರೆ ಅಗದಿ ಕ್ರೀಮಿ ಆಗಿರೋ ಉತ್ತರ ಕರ್ನಾಟಕದ ಶೈಲಿಯ ಕಾಜು ಮಸಾಲ ರೆಡಿ ಆಗುತ್ತೆ ನೋಡ್ರಿ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡ್ರಿ. ಇನ್ನೊಂದಿಷ್ಟು ಈಸಿ ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ. ಧನ್ಯವಾದಗಳು.